ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 20 ಸಿಬ್ಲಿಂಗ್ ವ್ಲಾಗ್ಸ್. Arigato Thomas. Manigonio John, Animanish, Shatavani, Stephanie. ಇಲ್ಲಿ ನೋಡಿ ಎಷ್ಟೊಂದು ಪಾಟ್ ಹೋಲ್ಸ್ ಉಂಟು. ನಾವು ಅದಕ್ಕೆ ಗೈಸ್ ನಾವ್ ಹೇಳಿದ್ವಿ, ನಾವು ಓಟಿಗೆ ನಿಲ್ತಿದೀವಿ. ನೆಕ್ಸ್ಟ್ ನಮ್ಗೆ ಓಟ್ ಹಾಕಿದ ತಕ್ಷಣ ಎಂತ ಆಗ್ತದೆ ಗೊತ್ತುಂಟಾ, ನಾವೆಲ್ಲ ರೋಡ್ ಎಲ್ಲ ನಾವೇ ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದು, ಇವಳೆ ಮೇಸ್ತ್ರಿ ಇವಳೆ. ಫುಡ್ ಸಹ ಕೊಡ್ತಿದ್ಯಾ ಎಲ್ಲರಿಗೆ? ಫುಡ್ ಸಹ ಕೊಡ್ತೀನಿ, ಎಲ್ಲ ಫುಡ್ ಫ್ರೀ ಎಲ್ಲರಿಗೆ. ಎಂತ ಹೇಳ್ತಿ? ಕ್ಯಾಂಟೀನ್ ಮಾಡ್ತಿದ್ದೇವೆ ಗೈಸ್ ನಾವು. ಎಲ್ಲಿ ಅಂದ್ರೆ ನಾವು ಇದು ಆದ್ಮೇಲೆ, ಎಲ್ಲಿ ಆಗಿದ್ಮೇಲೆ, ಮಿನಿಸ್ಟರ್ ಆದ್ಮೇಲೆ. ಅದ್ ಯಾವಾಗ ಫಸ್ಟ್ ಮಿನಿಸ್ಟರ್ಗೆ ನಿಲ್ಲುದ ನೀನು? ಫಸ್ಟ್ ಎಲ್ಲಾರು ಲೋಕಲ್ ಎಲೆಕ್ಷನ್ ವಿನ್ ಆಗ ನೀನು ಇವಳು. ಭಕ್ತಿ ಬಂದ್ಬಿಟ್ರು ದೇವರು, ಭಕ್ತಿ ನೋಡು. ಇಂಡಿಯಾದ ಫ್ಯಾಂಟಾ ಮತ್ತೆ ಯುರೋಪಿದ ಫ್ಯಾಂಟದಲ್ಲಿ ಎಷ್ಟು ಡಿಫರೆನ್ಸ್ ಉಂಟು ಗೊತ್ತುಂಟಾ? ಶುಗರ್ ಕಾಂಟೆಂಟ್ ಅಲ್ಲಿ, ಶುಗರ್ ಕಾಂಟೆಂಟ್ ಅಲ್ಲಿ 3, ಇಲ್ಲಿದು 10 ಸ್ಕೂಪ್ ಪರ್ 300 ml. ಅಲ್ಲಿ 10 ಇದು ಸ್ಪೂನ್ ಫಾರ್ 300 ml. ಅಲ್ಲಿ 3 ಸ್ಪೂನ್ ಫಾರ್ 300 ml. ಮತ್ತೆ ಇಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ, ಅಲ್ಲಿ ರಿಯಲ್ ಇದು ಫ್ರೂಟ್ ಯೂಸ್ ಮಾಡ್ತಾರೆ. ಗೊತ್ತುಂಟಾ ನಿಂಗೆ? ಗೈಸ್ ಎಂತ ಸಹ ಇರ್ಲಿ, ಅದ್ರೆ ಶುಗರ್ ಹಾಕ್ತಾರಲ್ಲ, ಅದಕ್ಕೆ ನೀವ್ ಎಂತ ಸಹ ತಿನ್ಬೇಡಿ ಆಯ್ತದೆಲ್ಲ. ಅದೆಲ್ಲ ಶುಗರ್ ನಿಂಗೆ ಗೊತ್ತುಂಟಾ? ಫ್ರೂಟ್ಸ್ ಅಲ್ಲಿ ಸಹ ನ್ಯಾಚುರಲ್ ಶುಗರ್ ಇರ್ತದೆ ಅಂತ ಗೊತ್ತುಂಟಾ ನಿಂಗೆ? ಶುಗರ್ ಸ್ಪೈಕ್ ಅದರಲ್ಲಿ ಕೂಡ ಆಗ್ತದೆ. ಬಟ್ ಇದೆಲ್ಲ ಡ್ರಿಂಕ್ಸ್ ಎಲ್ಲ ಕುಡಿಬಾರ್ದು. ಅದು ಯಾವುದು? ಫ್ಯಾಂಟಾ ಅದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಬೇಡ. ಎಣ್ಣೆ ಇಸ್ ಆಕ್ಚುಲಿ ರಿಯಲಿ ಗುಡ್ ಫಾರ್ ಯುವರ್ ಹೆಲ್ತ್. ಯಾಕೆ ಗೊತ್ತುಂಟಾ? ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಅಲ್ಲಿ ಇರ್ತದಲ್ಲ, ಅದ್ರಲ್ಲಿ ಹೋಗ್ತದಂತೆ. ಆದ್ರೆ ನೀನ್ ಅದಕ್ಕೆ ಕುಡಿಯೋದಾ? ಅದಕ್ಕೆ ಕುಡಿಯೋದು. ನಂದು ಸ್ಟೋನ್ ಆಗಿದೆ. ಬೇಕಿದ್ರೆ ಹೇಳಿ, ಮನೆ ಕಟ್ಲಿಕ್ಕೆ ಕೊಡ್ತೀನಿ ನಾನು. ನಮ್ಗೆ ಉಂಟಲ್ಲ ಒಂದು ಕೋರಿ ರೊಟ್ಟಿದೊಂದು ಶಾಪ್ ಗೊತ್ತಾಗಿದೆ ಆಯ್ತಾ, ಅದಕ್ಕೆ ನಾವಲ್ಲಿ ಹೋಗಿ ಉಂಟಲ್ಲ ಕೋರಿ ರೊಟ್ಟಿ ತರುವ ಅಂತ ಹೇಳಿ ನಾವು ಈಗ ಪ್ಲಾನ್ ಮಾಡಿದ್ದೇವೆ. ಮತ್ತೆ ತೋರಿಸ್ಲಿಕ್ಕೆ ಸಹ ಉಂಟು ಕೋರೊಟ್ಟಿ ಹೇಗೆ ಮಾಡ್ತಾರಂತ. ಅಂದ್ರೆ ಅವರು ನಮ್ಗೆ ಬಿಟ್ರೆ ಅಲ್ಲಿ ನೋಡ್ಲಿಕ್ಕೆಲ್ಲ ಅವ್ರದ್ದು ಫ್ಯಾಕ್ಟ್ರಿ, ಸೊ ಅದು ನಿಮ್ಗೆ ಒಂದು ಆಪರ್ಚುನಿಟಿ ಸಿಕ್ಬೋದು ಎಲ್ಲ ನೋಡ್ಲಿಕ್ಕೆ ಕೋರಿ ರೊಟ್ಟಿ ಎಲ್ಲ ಹೇಗೆ ಮಾಡ್ತಾರಂತ. ಯಾಕಂತ ಹೇಳಿದ್ರೆ ಮಂಗಳೂರು ಅವರಿಗೆ ಉಂಟಲ್ಲ, ಮಂಗಳೂರು, ಉಡುಪಿ, ಕುಂದಾಪುರ, ನಮ್ಗೆ ಈ ಸೈಡ್ ಅಲ್ಲಿ ಉಂಟಲ್ಲ ಕೋರಿ ರೊಟ್ಟಿ ಅಂದ್ರೆ ತುಂಬಾ ಫೇಮಸ್ ಆಯ್ತಾ. ನಮ್ದು ಇಷ್ಟ, ಮತ್ತೆ ಅದು ಪಂಚ ಪ್ರಾಣ ನಮ್ಗೆ ಕೋರಿ ರೊಟ್ಟಿ ಮತ್ತೆ ಚಿಕನ್ ಕರಿಯಲ್ಲಿ ಉಂಟಲ್ಲ ನಾವೆಲ್ಲ ತಿನ್ನೋದು. ಸೊ ಒಬ್ಬರು ಮೀನ್ ಕರಿಯಲ್ಲಿ ತಿಂತಾರೆ, ವೆಜ್ ಇದ್ದವ್ರು ಉಂಟಲ್ಲ, ನಂಗೆ ಗೊತ್ತಿದ್ದವರು ಇದ್ರಲ್ಲಿ ತಿಂತಾರೆ. ಯಾವ್ದ್ರಲ್ಲಿ ಗೊತ್ತುಂಟಾ? ದಾಲಲ್ಲಿ ತಿಂತಾರೆ. ಸೊ ಅದೆಲ್ಲ ನಂಗೆ ಟ್ರೈ ಮಾಡಿಲ್ಲ ಗೈಸ್. ನಾನು ಫಿಶ್ ಕರಿ ಮತ್ತೆ ನಾನು ಚಿಕನ್ ಕರಿಯಲ್ಲಿ ಟ್ರೈ ಮಾಡಿದ್ದೇನೆ ಅಷ್ಟೇ. ತುಂಬಾ ಒಳ್ಳೆ ಚಿಕನ್ ಅಲ್ವಾ, ತುಂಬಾ ಸೂಪರ್ ಆಗಿರ್ತದೆ. ಯಾರ್ಯಾರು ನಮ್ಮ ವ್ಲಾಗ್ಸ್ ನೋಡ್ತಿದ್ದಾರೆ, ನಿಮ್ಗೆ ಕೋರಿ ರೊಟ್ಟಿ ಅಂತ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೋಗಿ ತೋರಿಸ್ತಿದ್ದೇವೆ ಆಯ್ತಾ. ನೀವು ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಿನ್ನೆ ಗೊತ್ತಾಯ್ತು ಗೈಸ್ ನಮ್ಗೆ ಯಾರು ವಿನ್ನರ್ ಅಂತ. ಯಾರು? ಅದು ನಾವು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ, ಇಬ್ಬರು ಹೇಳಿದ್ರು. ನಮ್ಗೆ ಕಣ್ಣು ಕಾಣ್ಲಿಲ್ಲ, ನಂಗೆ ಅದು ಗೊತ್ತೇ ಆಗ್ಲಿಲ್ಲ ಆಯ್ತಾ ಯಾರು ವಿನ್ನರ್ ಅಂತ. ನೀವ್ ಹೇಳಿದಕ್ಕೆ ನಿಮ್ಗೆ ದೊಡ್ಡ ಧನ್ಯವಾದಗಳು. ಈಗ ಸಪೋರ್ಟ್ ಮಾಡ್ತೀರಿ ಗೈಸ್. ಇಲ್ಲಿ ನಾವು ಕೊರೊಟ್ಟಿ ಶಾಪಿಗೆ ಬಂದಿವಿ. ಇಲ್ಲ ಮೆಡಿಕಲ್ ಅದು, ಅದ್ರೊಳಗೆ ಕೊರೊಟ್ಟಿ ಮಾಡ್ತಾರೆ ಅವರು. ಅಣ್ಣ ಬಲೆ 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 ವೆಚ್ಚ ವೆಚ್ಚ ಕೊರೊಟ್ಟಿ ಅಲ್ಲೇ ಸಾರಕ್ಕಿ ಕೊಡ್ತಾರೆ. ಬರ್ತಿದ್ದಾರೆ ಇಲ್ಲಿ. ಬರ್ಲಿ ಬರ್ಲಿ ಎಲ್ಲ ಅವರು ಶಾಲೆ ಕಲಿಯವರು ಇಲ್ಲಿ ಕುತ್ಕೊಂಡು ಒಳ್ಳೆ ಕಾರಲ್ಲಿ ಕುತ್ಕೊಳ್ಬೇಕು ಗೈಸ್. ಅವ್ರು ನೋಡ್ತಿದ್ರು ಅದಕ್ಕೆ. ಹಾಯ್, ನಿಮ್ಮ ಹೆಸರು ಎಂತ? ಸಾನ್ವಿ. ಸಾನ್ವಿ? ಯಾ. ಸ್ಟೆಫ್ನಿ. ಸ್ಟ್ರೈಟ್ ಹೋಗಿ ಮತ್ತೆ ರೈಟ್ ಲೆಫ್ಟ್? ಸ್ಟ್ರೈಟ್ ಹೋದ್ರೆ ಮನೆ ಉಂಟೊಂದು, ಅಲ್ಲಿ ಹೋಗಿ ನಾವು ನಿಲ್ಲಿಸ್ತೀವಿ ಗಾಡಿ. ಸ್ಟ್ರೈಟ್ ಹೋಗಿ ರೈಟ್, ರೈಟ್ ಓಕೆ, ಮತ್ತೆ ಲೆಫ್ಟ್. ಓಕೆ, ಸ್ಟ್ರೈಟ್ ಹೋಗಿ ರೈಟ್ ಮತ್ತೆ ಲೆಫ್ಟ್. ಓಕೆ, ಥ್ಯಾಂಕ್ ಯು ಸಾನ್ವಿ. ಬೈ. ಸೊ ಗೈಸ್ ನಮ್ಗೆ ಸಾನ್ವಿ ಅವರು ಉಂಟಲ್ಲ, ನಮ್ಗೆ ಈಗ ರೂಟ್ ಹೇಳಿದ್ದಾರೆ, ಗೊತ್ತಿಲ್ಲ ಕರೆಕ್ಟ್ ಇಲ್ಲ ಅಂತ. ನಾನು ಒಂದು ಅಬ್ಸರ್ವ್ ಮಾಡಿದ್ದೆ, ಸಾನ್ವಿ ಅವರಿಗೆ ಉಂಟಲ್ಲ ಕ್ಯಾಮರಾ ಫಿಯರ್ ಅಂತೂ ಇಲ್ಲ. ಹೌದಾ? ಯಾರ್ದು ಫಿಯರ್ ಇಲ್ಲ, ಆ ಪಕ್ಕ ಟಾಪ್ ಇದ ಕ್ಲಾಸ್ ಟಾಪರ್ ಇರ್ಬೋದು. ನಂಗೆ ನೋಡುವಾಗ ಗೊತ್ತಾಗ್ತದೆ. ನಾವೆಲ್ಲ ಇದ್ರೆ ಹಲೋ ಅಣ್ಣ, ಕ್ಯಾಮರಾ ಬೇಡ ಹೇಳಿದ್ರು ಲೆಫ್ಟ್ ರೈಟ್ ಸ್ಟ್ರೈಟ್, ವಾಟ್ ಈಸ್ ದಿಸ್? ನನ್ನ ಪ್ರಕಾರ ಇದು ಇರ್ಬೋದು ಸ್ಟ್ರೈಟ್. ಎಕ್ಸಾಕ್ಟ್ಲಿ. ಎಲ್ಲಿಯಾ ನಂಗೆ ಗೊತ್ತಿಲ್ಲ. ಹಣ ಕೊರಟಿ 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 ರೊಟ್ಟಿ. ಗೈಸ್ ನೈಸ್ ಇವರು ಹಾಕ್ ಮಾಡ್ತಿದ್ದಾನೆ ಗೈಸ್, ಹೀಗೆ ಮಾಡ್ತಿದ್ದಾನೆ. ಅವ್ರು ಕೇರೆ ಮಾಡ್ಲಿಲ್ಲ. ಎಬ್ಬೇ ಕ್ಲೀನ್ ಉಂಟಂತ ಹೈಜೀನ್ ಎಲ್ಲ. ಎಂತ ಗೈಸ್, ಒಂದು ತೊಟ್ಟೆ ಇಲ್ಲ ಅಲ್ಲಿ. ತೊಟ್ಟೆ ಯು ಮೀನ್ ತೊಟ್ಟೆ? ರೈಟ್ ಹೋಗ್ಬೇಡ ಅಂತ ಹೇಳಿದ್ರು, ರೈಟ್ ಹೋಗು ಅಂತ ಹೇಳಿದ್ರು. ಹೌದಾ? ಸ್ಟ್ರೈಟ್ ಹೋಗ್ಬೇಡ ಅಂತ ಹೇಳಿದ್ರು. ನೀನು ನೆನಪು ಮಾಡ್ತೇನೆ ಅಂತ ಹೇಳಿದ್ರು. ಇನ್ನೊಂದು ಮಂಡೇಲಿ ಯೋಚಿಸ್ತಿದ್ಯೋ ನೀನು? ಆಗುದು ಗೈಸ್, ನಾವು ಲೆಫ್ಟ್ ರೈಟ್ ನೋಡಿ ಇಲ್ಲಿ ಗಾಡಿ ಆಗುದಿಲ್ಲ ಗೈಸ್. ಇಲ್ಲಿ ಅವರು ಹೇಳಿದ್ರು ಅಲ್ಲಿ ಮೆಲ್ಲ ಹೋಗಿ ನಾಯಿ ಉಂಟ ಅಂತ ಹೇಳಿ, ಅದಕ್ಕೆ ಇವನು ಫಸ್ಟ್ ಕೇಳ್ತಿದ್ದಾನೆ ಅಲ್ಲಿ ದನಿಕಲ್ ಅಂತ. ಯಾರಿಗೆ ಬೇಕು ಗೈಸ್? ಇಂಜೆಕ್ಷನ್ ತಗೊಳ್ಬೇಕಲ್ಲ. ಪಾಪ ಅವರು ಬನ್ನಿ ಅಂತ ಕರಿತಾ ಇದ್ದಾರೆ. ಹೋಗುವ. ನಾಯಿ ಜೊತೆ ನಾಯಿ ಉಂಟಾ? ನಾಯಿ ಇಲ್ಲ ಎಂತ ಇಲ್ಲ ಅಂತ ಗೈಸ್. ಸುಮ್ಮನೆ ಹೇಳಿದ್ದ ಅವರು. ಹಾಗಾದ್ರೆ ಸುಮ್ಮನೆ ಇಲ್ಲ ಅವರು ಗೈಸ್. ಇಲ್ಲಿ ಒಂದು ಅಡ್ವೆಂಚರ್ ನೋಡಿ ಹೇಗೆ ಹೋಗ್ಬೇಕು
ನಾವೆಲ್ಲ ಅಂತ. ಹೇಗೆ ಹೋಗ್ಬೇಕು ನಾವಲ್ಲ ಇಬ್ಬರೇ ಹೋಗ್ಲಿಕ್ಕೆ. ಈಗ ನೀವು ಬಂದ್ರೆ ಸಹ ಹೀಗೆ ಹೋಗ್ಬೇಕಲ್ಲ. ಸೊ ಈಗ ಗೈಸ್ ನೋಡ್ಬೋದು, ಇದು ಒಂದು ಅವನ್ ಟೈಪ್ ಆಯ್ತಾ, ಮೇಲೆ ಒಂದು ಸ್ಟೀಲ್ ದೊಡ್ಡದು ಪ್ಲೇಟ್ ಉಂಟು. ನಾವು ಹೇಗೆ ಕಬಾಬ್ ಇದು ಮಾಡ್ತೀವಿ ಹಾಗಿದ್ದು ಪ್ಲೇಟ್. ಸೊ ಆದ್ರೆ ದೊಡ್ಡದು ಪ್ಲೇಟ್. ಸೊ ಹಾಕಿದಲ್ಲ ನಂಗೆ ಸರ್ ಹೇಳ್ತಾರೆ ಅವರು ಹೇಗೆ ಕೊರಿ ರೊಟ್ಟಿ ಮಾಡ್ತಾರಂತ. ಯಾಕಂತ ಕೆಲಸ ಇರ್ಲಿಲ್ಲ ಅಂತ ಹೇಳಿ ಕೊರೋನಾ ಟೈಮಲ್ಲಿ ಫ್ರೀ ಇದ್ದಾಗ ಇದನ್ನ ಕಲ್ತು ಇವ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗೈಸ್ ನೋಡಿ ಇದು 200 ಪ್ಯಾಕೆಟ್. ಈಗ ಎಷ್ಟು ನಿಮಿಷ ಕೊಡ್ಬೇಕು ಸರ್ ಇದಕ್ಕೆ? ಬೆಂಕಿ ಮೇಲೆ ಅಲ್ಲ. ಇದರದ್ದು ಒಳಗೆ ಎಂತ ಕೋಲ್ ಉಂಟ ಎಂತ ಹಾಕಿದ್ದೀರಿ ಇದರದ್ದು ಒಳಗೆ? ಇದು ಮರದ ಹುಡಿ. ಮರದ ಹುಡಿ ಬರ್ತೀನಿ, ಥ್ಯಾಂಕ್ ಯು. ಗೈಸ್ ನೋಡಿ ಬಿಸಿ ಬಿಸಿ ಕೋರಿ ರೊಟ್ಟಿ, ಫ್ರೆಶ್ ಕೊರೊಟ್ಟಿ ತಿಂತಿದ್ದಾನೆ ಗೈಸ್. ನೋಡಿ ಇನ್ನೊಂದು ತೆಗೆದ್ರು ಬ್ಯಾಚ್ ಅವರು. ಸೂಪರ್ ಕ್ರಂಚಿ ಕೊರೊಟ್ಟಿ, ಕ್ರಂಚಿ ಇದೆ ನೋಡಿ. ವಾ ನಂಗೆ ಬೇಡ, ನೀವು ತಿಂದ್ರೆ ನಾ ತಿಂದಾಗ ನಾ ಇಲ್ಲಿ ಹಾಗೆ ಕೊಂಡು ಕದ್ದಿದ್ದೀನಲ್ಲ ಅಂತ ಉಂಟು. ಸ್ಪೆಷಲ್ ರೈಸ್ ರೊಟ್ಟಿ. ಅವ್ರ ನಂಬರ್ ಕೂಡ ಇಲ್ಲಿ ನೋಡ್ಬೋದು. ಇವಳು ಗೈಸ್ ತಿಂತಾ ಇದ್ದಾಳೆ, ಇವಳಿಗೆ ಬಿದ್ದೆ ಹೋಗಿ ಎಂತ ಆಗ್ತಾ ಉಂಟಂತ. ಭೂಕಂಪ ಬಂದ್ರೆ ತೊಂದ್ರೆ ಕೊರಟಿ ಸಿಕ್ಕಿ ಸಾಕು. ಎಷ್ಟು ಪ್ಯಾಕೆಟ್ ತಗೊಳ್ಳಿ ಬಂದ ನೀ ಕೊರಟಿ? ಈಗ ತಗೊಂಡೋಗುವ. ಎಷ್ಟು ಪ್ಯಾಕೆಟ್? 5 ಪ್ಯಾಕೆಟ್. 5 ಪ್ಯಾಕೆಟ್. ಮತ್ತೆ ಎಂತ ಮಾಡ್ತೀವಿ 5 ಪ್ಯಾಕೆಟ್ ಇಟ್ಕೊಂಡು ಹೋಗಿ? ತಿನ್ನೋದು. ಡೈಲಿ ಕೊರಿ ರೊಟ್ಟಿ ನಮ್ಗೆ. ಹಾಗೆ ಬೇಕಾದ್ರೆ ಕುತ್ಕೊಂಡು ನೋಡ ಅದ್ರ ಮೇಲೆ ಎಷ್ಟು ಡಿಸಿ ಉಂಟಂತ. ಬೇಡ, ನೀ ಕುತ್ಕೊಂಡ್ರೆ ಚಂದ. ಗ್ರಾಮ್ ಸಿಗ್ತದೆ ಇದು? 1/4 kg ಇರ್ತದೆ. ಓಕೆ ಗೈಸ್, 1/4 kg ಅಂದ್ರೆ 250 ಗ್ರಾಮ್ಸ್ ಆಯ್ತಾ? 250 ಗ್ರಾಮ್ಸ್ ಇರ್ತದೆ. ನಿನ್ನಷ್ಟೇ ಉಂಟಾ? ನಾನು 250 ಗ್ರಾಮ್ಸ್. 250 ಗ್ರಾಮ್. ಕೂದಲು ಮಾತ್ರ 250. ಹೋಮ್ಲಿ ಫುಡ್ ಇಸ್ ದ ಬೆಸ್ಟ್ ಫುಡ್ ಗೈಸ್. ಚಟ್ನಿ, ಗಂಜಿ ನಂಗೆ ಅದೇ ಬೆಸ್ಟ್. ಮತ್ತೊಂದು ಕಬಾಬ್, ಮತ್ತೊಂದು ಮಸಾಲಾ ಫ್ರೈ, ಚಿಕನ್ ಮಸಾಲಾ ಫ್ರೈ. ನಂಗೆ ಚಟ್ನಿ ಗಿಟ್ನಿ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಗೈಸ್. ನಂಗೆ ಸ್ವಲ್ಪ ಇರ್ಬೇಕು ಚಿಕನ್, ಒಂದು ಪೀಸ್ ಆದ್ರೆ ಇರ್ಬೇಕು, ಪೀಸ್ ಸಿಕ್ಬೇಕು ಒಂದು. ನಮ್ದು ಈಗ ನಾಯಿಗೆ ಒಂದು ಕಾಲಿಲ್ಲ ಗೈಸ್. ಯಾಕೆ? ನೆನ್ನೆ ಇದಿರಲಿಲ್ಲ ಚಿಕನ್, ಒಂದು ತಿಂದು ಕಾಯಿ ಮನೆಗೆ ಹೋಗ್ತಾನೆ. ಈಗ ಇನ್ನೊಂದು ನಾಳೆ ಎಲ್ಲ ಇನ್ನೊಂದು ಕಾಲ್ ತೆಗಿದ್ವಿ. ಮತ್ತೆಂತ ಇಲ್ಲ ಗೈಸ್. ಒಂದು ನಮ್ಮ ಬೆಕ್ಕಿಗೆ 4 ಕಾಲ್ಸ ಇಲ್ಲ ಇವತ್ತಿಂದ. ನಮ್ದು ಬೆಕ್ಕಿಗೆ 8 ವರ್ಷ ಆಯ್ತು ಗೈಸ್. 8 ವರ್ಷ ಆಯ್ತು ಅವಳಿಗೆ. 8 ವರ್ಷ ಆಯ್ತು ಅವಳಿಗೆ. ನಾಯಿ ಈಗ ಬಂದಿದ್ದು ಗೈಸ್. ಯಾರಿಗಾದ್ರೂ ಬೇಕಾದ್ರೆ ಹೇಳಿ 8 ವರ್ಷದ ಬೇಕು. ಬೇಡಪ್ಪ, ಯಾರಿಗೆ ಅವಳಿಗೆ ಕಣ್ಣು ಕಾಣುದಿಲ್ಲ ಗೈಸ್. ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye. Thank you so much for watching everyone. See ya. ಮುಂಚೆ ಹೇಳೋದಿತ್ತಲ್ಲ ನಿಂಗೆ ಇದೆಯಾ? ಕಣ್ ಕಾಣುದಿಲ್ಲ. ಮತ್ತೆ ನೀನ್ ಹೇಳಿದಲ್ಲ ತೆಗಿ ಅಂತ. ಈಗ ನೀನ್ ಹೇಳಿದಲ್ಲ ತೆಗಿ ಅಂತ, ನಂಗೆ ಆಲ್ರೆಡಿ ಗೊತ್ತಿತ್ತು. ಮೊಟ್ಟೆ ಹೊಡಿತಿದ್ದೆ ಅಂತ. ಎಂತ ಮಾಡ್ತಿದ್ದಿ? ಕಣ್ ಕಾಣುದಿಲ್ವಾ? ಕಾಣುದಿಲ್ಲ. ಬೋಂಡ ಕಡಿದಿದೆ ಗೊತ್ತುಂಟಲ್ಲ ಗೈಸ್. ಇದಕ್ಕೆ ಹೇಳ್ತಾರೆ ಬೋಂಡ ಅಂತ ಆಯ್ತಾ? ಎಳ್ನೀರು ಟೆಂಡರ್ ಕೊಕೊನೆಟ್. ನಾವು ಗೊಂಡ ಬಾರಿ ಪ್ರಾಬ್ಲಮ್ ಆಯ್ತು.